ಹಲೋ ಗೆಳೆಯರೇ, ನಮಸ್ಕಾರ. ನೋಡಿ, ಇವತ್ತು ನಮಗೆ ಪಾರ್ವತಿ ಅವರು ಒಂದು ಮಾಹಿತಿಯನ್ನ ಶೇರ್ ಮಾಡಿಕೊಂಡಿದ್ದಾರೆ. ಇವರು ಬಂದು ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಳೆದ ಒಂದು 10 ವರ್ಷಗಳಿಂದ ಒಂದು ಕೆಲಸ ಮಾಡುವುದಾಗಿ ಮಾಹಿತಿಯಲ್ಲಿ ಹೇಳಿಕೊಂಡಿದ್ದಾರೆ. ಇವರಿಗೆ 30,000 ರೂಪಾಯಿ ಸಂಬಳ ಇರುವುದಾಗಿ ಮಾಹಿತಿಯಲ್ಲಿ ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ. ನೋಡಿ, ಬೇಜಾರಿನ ಜೀವನ ನನ್ನದಾಗಿದೆ, ಬೇಜಾರು ಕಳೆದು ಸುಖ ನೀಡುವ ಗೆಳೆಯ ಬೇಕು ಅಂತ ಈ ಒಂದು ಮಾಹಿತಿಯನ್ನ ನಮಗೆ ಶೇರ್ ಮಾಡಿಕೊಂಡಿದ್ದಾರೆ. ಅಂತವ್ರು ಯಾರಾದ್ರೂ ನೋಡಿ ನಿಮ್ಮ ಅಭಿಪ್ರಾಯವನ್ನು ನೀವು ಶೇರ್ ಮಾಡಬಹುದು. ಗೆಳೆಯರೇ, ಪಾರ್ವತಿ ಅವರು ಕೊಟ್ಟಂತ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಅನ್ನು ಮಾಡಿ. ಇದೇ ರೀತಿ ನೀವು ಉಚಿತವಾಗಿ ನೋಟಿಫಿಕೇಶನ್ ಮೂಲಕ ಮಾಹಿತಿಗಳನ್ನು ಪಡಿಬೇಕಪ್ಪ ಅಂದ್ರೆ ವಿಡಿಯೋ ತೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಪಕ್ಕದಲ್ಲೇ ಬರುವ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇದೇ ರೀತಿ ಉಚಿತವಾಗಿ ಮಾಹಿತಿಗಳು ಬರ್ತಾ ಹೋಗುತ್ತೆ. ಬನ್ನಿ ಆ ಪಾರ್ವತಿ ಅವರ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆಯೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಂಬರ್ 1 ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್ ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡುತ್ತಾರೆ. ನೀವು ಎಷ್ಟೋ ಜ್ಯೋತಿಷ್ಯಗಳಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ. ನೋಡಿ ಗೆಳೆಯರೇ, ವರ ಬೇಕು ಅಂತ ನಮಗೆ ಪಾರ್ವತಿ ಅವರು ಮಾಹಿತಿನ ಕಳಿಸಿರೋದು. ವರ ಯಾವ ರೀತಿ ಇರ್ಬೇಕಂದ್ರೆ, ಅವರ ವಯ ಎಷ್ಟೋ ಇರಲಿ, ಅವರ ಒಂದು ವಯಸ್ಸು ಎಷ್ಟೇ ಇದ್ದರೂ ನನಗೆ ನಡೆಯುತ್ತೆ, ಪರವಾಗಿಲ್ಲ, ಒಂದು 50 ಒಳಗಿದ್ರೆ ತುಂಬಾ ಒಳ್ಳೆಯದು ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ. ನಿಯತ್ತಾಗಿ ದುಡಿದು ತಿನ್ನುವಂತಹ ಗೆಳೆಯ ಆಗಿರ್ಬೇಕಂತೆ ಮತ್ತು ಇವರಿಗೆ ಗೌರವ ಕೊಡುವಂತಹ ವ್ಯಕ್ತಿ ಆಗಿರ್ಬೇಕು ಅಂತಲೂ ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಇವರು. ನೋಡಿ, ಅವರಿಗೆ ಏನಾದರೂ ಕುಡಿತಾ ಇದ್ದರೂ ಪರವಾಗಿಲ್ಲ, ಆದರೆ ಅನುಮಾನ ಅನ್ನೋದು ಇರಲೇಬಾರದು ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ವರ ಯಾವ ರೀತಿ ಇರ್ಬೇಕಂದ್ರೆ, ಅವರು ಒಂದು 50 ಒಳಗಿದ್ರೆ ನಡೆಯುತ್ತೆ ಅಂತ ಹೇಳಿದ್ದಾರೆ. ದುಡಿದು ತಿನ್ನುವಂತಹ ಗೆಳೆಯ ಆಗಿರ್ಬೇಕು, ಜೊತೆಗೆ ನನಗೆ ಗೌರವ ಕೊಡುವಂತಹ ವ್ಯಕ್ತಿ ಆಗಿರ್ಬೇಕಂತೆ. ಒಂದ್ ವೇಳೆ ಕುಡಿತ ಏನಾದ್ರೂ ಇದ್ರೂ ಪರವಾಗಿಲ್ಲ, ಆದ್ರೆ ಅನುಮಾನ ಅನ್ನೋದು ಇರಬಾರ್ದು ಅಂತ ಇವೆಲ್ಲ ಕ್ವಾಲಿಟೀಸ್ ಅನ್ನ ಕಳಿಸ್ಕೊಟ್ಟಿದ್ದಾರೆ. ಇವೆಲ್ಲ ಕ್ವಾಲಿಟೀಸ್ ನಿಮ್ಮ ಹತ್ರ ಇದ್ರೆ ನಿಮ್ಮ ಅಭಿಪ್ರಾಯವನ್ನ ನೀವು ಧಾರಾಳವಾಗಿ ಶೇರ್ ಮಾಡಬಹುದು ಗೆಳೆಯರೇ. ನೋಡಿ, ಇವರ ಒಂದು ಜೀವನದ ಕಥೆಯನ್ನ ಹೇಳ್ಕೊಂಡಿದ್ದಾರೆ. ಏನಪ್ಪಾ ಅಂದ್ರೆ, ಈ ಹಿಂದೆ ಮದುವೆ ಆಗಿತ್ತು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ, ಆದ್ರೆ ಬೈಕ್ ನಲ್ಲಿ ಅವರು ಮೃತಪಟ್ಟರು ಅಂತ ನಮಗೆ ಸ್ಪಷ್ಟತೆಯನ್ನ ನೀಡಿದ್ದಾರೆ ಗೆಳೆಯರೇ. ಸ್ವಲ್ಪ ದಿನ ನಂತರ ಒಂದು ತವರು ಮನೆಯಲ್ಲಿ ಇದ್ದು ಇದೆಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಮುಗಿದ್ಮೇಲೆ ಒಂದು ನಂತರ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ ಅಂತ ಹೇಳ್ಕೊಂಡಿದ್ದಾರೆ. ಅವರು ಮೃತಪಟ್ಟ ಆದ್ಮೇಲೆ ಅವ್ರ ತವ್ರ ಮನೆಗೆ ಸ್ವಲ್ಪ ದಿನ ಇದ್ದು ನಂತರ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ ಅಂತ ಹೇಳಿದ್ದಾರೆ. ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡು ಒಂದು 10 ವರ್ಷ ಆಯ್ತಂತ ಸ್ಪಷ್ಟತೆಯನ್ನು ನೀಡಿದ್ದಾರೆ ಮಾಹಿತಿಯಲ್ಲಿ. ನೋಡಿ, ಇನ್ನು ಇವರಿಗೆ ಹುಡುಗರು ಯಾರು ಮಕ್ಕಳು ಆಗಿಲ್ಲ ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ. ನೋಡಿ, ಈಗ ಇವರಿಗೆ ತುಂಬಾ ಒಂದು ಬೇಜಾರಿನ ಬದುಕು ಆಗಿದೆ ಅಂತ ಹೇಳಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ನಮ್ಮ ಮಾಹಿತಿಯನ್ನ ನಮಗೆ ಶೇರ್ ಮಾಡಿಕೊಂಡಿದ್ದಾರೆ. 4 ವರ್ಷ ಆಯ್ತಂತೆ ಇವರು ಸ್ವಂತ ಒಂದು ಮನೆಯನ್ನು ಮಾಡಿಕೊಂಡು ಸ್ವಂತ ಒಂದು ಮನೆಯಲ್ಲಿ ಇರುವುದಾಗಿ ತಿಳಿಸಿದ್ದಾರೆ ಗೆಳೆಯರೇ. ನೋಡಿ, ಕೆಲಸದ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ. ಏನಪ್ಪಾ ಅಂದ್ರೆ, ಎಜುಕೇಶನ್ BCom ಆಗಿದೆ ಇವ್ರದ್ದು. ಇವರು ಪ್ರೈವೇಟ್ ಒಂದು ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಾ ಇರುವುದಾಗಿ ಮಾಹಿತಿಯಲ್ಲಿ ಹೇಳ್ಕೊಂಡಿದ್ದಾರೆ. ಇವರಿಗೆ ಸಂಬಳ ಬಂದು 30,000 ರೂಪಾಯಿ ಸಂಬಳ ಇರೋದ್ರ ಬಗ್ಗೆ ಮಾಹಿತಿಯಲ್ಲಿ ಹೇಳಿಕೊಂಡಿದ್ದಾರೆ. ಇವರಿಗೆ ಸ್ವಂತ ಒಂದು ಕಾರ್ ಇದೆ, ಬ್ಯಾಂಕ್ನಲ್ಲಿ ಬ್ಯಾಲೆನ್ಸ್ ಇದೆ, ಜೊತೆಗೆ ಒಂದು 185 ಗ್ರಾಮ್ ಚಿನ್ನದ ಒಡವೆಗಳು ಕೂಡ ಮಾಡಿಸ್ಕೊಂಡಿದ್ದಾರಂತೆ. ಆ ಒಂದು 2 BHK ಹೌಸ್ 4 ವರ್ಷ ಆಯ್ತಂತೆ. ಒಂದು 2 ಬೆಡ್ರೂಮ್ ಇರುವಂತಹ ಮನೆಯನ್ನು ಕಟ್ಟಿಕೊಂಡು ಇವರು. ಇದಿಷ್ಟು ಇವರ ಒಂದು ಕೆಲಸದ ಮಾಹಿತಿ, ಜೊತೆಗೆ ಒಂದು ಆಸ್ತಿ ಮಾಹಿತಿ ಆಗಿದೆ. ನೋಡಿ, ಇದೇ ನೋಡಿ ಗೆಳೆಯರೇ, ಇವರ ಒಂದು ಸ್ವಂತ ಒಂದು ಮನೆ ಓನ್ ಆಗಿ ಇವರೇ ಕಟ್ಸ್ಕೊಂಡಿದ್ದಾರೆ. ಒಂದು ಮನೆಯನ್ನ ಬಾಡಿಗೆ ಕೊಟ್ಟಿದ್ದಾರೆ ಗೆಳೆಯರೇ. ಬಾಡಿಗೆ ಕೊಟ್ಟು ಸ್ವಂತ ಒಂದು ಬಾಡಿಗೆಯನ್ನ ರೂಮನ್ನ ಮಾಡಿಕೊಂಡು ಬೆಂಗಳೂರಿನಲ್ಲಿ ಇರುವುದಾಗಿ ಮಾಹಿತಿಯಲ್ಲಿ ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ ಗೆಳೆಯರು. ನೋಡಿ, ಇವರ ಒಂದು ಮಾಹಿತಿಗೆ ಬರೋದಾದ್ರೆ, ಹೆಸರು ಬಂದು ಪಾರ್ವತಿ ಅಂತ, ತಂದೆ ಹೆಸರು ಆನಂದ, ತಾಯಿ ಹೆಸರು ಸಾವಿತ್ರಿ ಅಂತ ತಿಳಿಸಿದ್ದಾರೆ. ಹಾಬಿ ಬಂದು ಬುಕ್ಸ್ಗಳನ್ನು ಓದುವುದು ಇವರಿಗೆ ತುಂಬಾ ಇಂಟ್ರೆಸ್ಟ್ ಅಂತೆ ಮತ್ತು ಇಷ್ಟ ಅಂತ ಹೇಳ್ಕೊಂಡಿದ್ದಾರೆ. ಊರು ಬಂದು ರಾಯಚೂರು, ಮನೆ ರಾಯಚೂರಿನಲ್ಲಿ ಕಟ್ಟಿಕೊಂಡಿದ್ದಾರೆ ಇವರು. 4 ವರ್ಷ ಆಯಿತು. 4 ವರ್ಷದಿಂದ ಒಂದು ಬಾಡಿಗೆಯನ್ನ ರಾಯಚೂರಿನಲ್ಲಿ ಕೊಡ್ತಾ ಇದ್ದಾರೆ. ಈಗ ಕೆಲಸ ಬಂದು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಒಂದು ಬಾಡಿಗೆ ಮನೆಯನ್ನು ತಗೊಂಡು ಅಲ್ಲೇ ಇದ್ಕೊಂಡೆ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರು. ನೋಡಿ, ಎತ್ತರ ಬಂದು 158, ತೂಕ ಬಂದು 67 ನಡೀತಾ ಇದೆ ಅಂತೆ. 67 ತೂಕ ಇದ್ದಾರಂತೆ. ಜೊತೆಗೆ ಈಗ 35ರ ಒಂದು ವಯದಲ್ಲಿ ಪ್ರೆಸೆಂಟ್ ನಡೀತಾ ಇರೋದ್ರ ಬಗ್ಗೆ, ಈಗ ಈ ಜನವರಿಗೆ ಒಂದು 35ಕ್ಕೆ ಬಿದ್ದಿದೆ ಅಂತ ಹೇಳ್ಕೊಂಡಿದ್ದಾರೆ ಗೆಳೆಯರೇ. ನೋಡಿ, ಇವ್ರು ಕೊಟ್ಟಂತ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಅನ್ನ ಮಾಡಿ. ನಿಮ್ಮ ಅಭಿಪ್ರಾಯವನ್ನ ಇವ್ರನ್ನ ಸಂಪರ್ಕ ಮಾಡಬೇಕು. ಇವರು ನಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ನಿಮ್ಗೆ ಅನಿಸಿದ್ರೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಬೇಕಾಗುತ್ತೆ. ಕಮೆಂಟ್ನಲ್ಲಿ ನಿಮ್ಮ ಎಲ್ಲ ಅಭಿಪ್ರಾಯಗಳನ್ನು ನೋಡ್ಕೊಂಡ್ಬಿಟ್ಟು ಒಬ್ಬರಿಗೆ ರಿಪ್ಲೈಯನ್ನು ಕೊಟ್ಟು ಸಂಪರ್ಕಿಸ್ತಾರೆ. ಹಾಗಾಗಿ ನಿಮ್ಗೆ ಇಷ್ಟ ಇದ್ರೆ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ಬೇಡ. ಮುಂದಿನ ಒಂದು ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.